ಈ ಯೋಜನೆಯನ್ನು ಹಿನ್ನೆಲೆಯನ್ನು ನೋಡಬೇಕಾದ್ರೆ ಇದು ಮಕ್ಕಳಿಗೆ ಉತ್ತಮ ಭವಿಷ್ಯ, ಅಂದರೆ ಮಕ್ಕಳೇ ದೇಶದ ಭವಿಷ್ಯ ಅಂತಕ್ಕಂಥ, ಭಾರತದ ಭವಿಷ್ಯ ಅಂತಕ್ಕಂಥ ದೂರದೃಷ್ಟಿ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಯನ್ನು ಮಾಡಲಾಗಿತ್ತು. ಇಲಾಖೆಯು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗಾಗಿ ಜಾರಿಯಲ್ಲಿರುವ ನೀತಿ ಮತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ಹೆಚ್ಚು ಒತ್ತು ನೀಡಿ ಒಂದು ಶ್ರಮವನ್ನು ಪಡ್ತಾ ಇದೆ. ಈ ಶ್ರಮವು ದೇಶದ ಮುಂದಿನ ಸಾಮಾಜಿಕ ಆರ್ಥಿಕ ಬೆಳವಣಿಗೆ ಹೂಡುತ್ತಿರುವ ಒಂದು ಬಂಡವಾಳ ಆಗಿರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯನ್ನು ಪ್ರಾಯೋಗಿಕವಾಗಿ 2ನೇ ಅಕ್ಟೋಬರ್ 1975ರಂದು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿ 100 ಅಂಗನವಾಡಿ ಕೇಂದ್ರಗಳೊಂದಿಗೆ ಪ್ರಾರಂಭ ಮಾಡಲಾಯಿತು. ಈಗ ರಾಜ್ಯದ ಎಲ್ಲ ತಾಲೂಕುಗಳಿಗೆ ವಿಸ್ತರಿಸಲಾಗಿದೆ. ಇದು ಗರ್ಭಿಣಿ, ಬಾಣಂತಿ, ಕಿಶೋರಿಯರು ಮತ್ತು 6 ವರ್ಷ ಒಳಗಿನ ಮಕ್ಕಳ ಕಲ್ಯಾಣವು ಈ ಯೋಜನಾ ಮುಖ್ಯ ಗುರಿಯಾಗಿರ್ತದೆ. ಅಂದರೆ 1,000 ಜನಸಂಖ್ಯೆಗೆ ಒಂದು ಅಂಗನವಾಡಿ ಕೇಂದ್ರ ಇರಬೇಕು ಅಂಥೇಳಿ ನಿಯಮ ಮಾಡಿ ಈ ಸರ್ಕಾರ ಇತ್ತೀಚೆಗೆ ಆ ನಿಯಮವನ್ನು ಅನ್ವಯ ಮಾಡಿ ಅಂಗನವಾಡಿ ಕೇಂದ್ರಗಳನ್ನು 1,000 ಜನರಿಗೆ ಒಂದು ಕೇಂದ್ರವನ್ನು ಒಂದು ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದು. ಈ ಯೋಜನೆ ಉದ್ದೇಶ ಒಂದು ಸರಿ ಹೇಳಿದೆ. ಶೂನ್ಯದಿಂದ 6 ವರ್ಷದ ಮಕ್ಕಳ ಆರೋಗ್ಯ ಪೌಷ್ಟಿಕ ಮಟ್ಟ ವೃದ್ಧಿ ಮಾಡೋದು, ಮಗುವಿನ ದೈಹಿಕ ಮಾನಸಿಕ ಬೆಳವಣಿಗೆಗೆ ಭದ್ರ ಅಡಿಪಾಯ ಹಾಕೋದು, ಮಕ್ಕಳಲ್ಲಿ ಸಾವು, ಅನಾರೋಗ್ಯ, ಅಪೌಷ್ಟಿಕತೆ, ಶಾಲಾ ಬಿಡುವಿಕೆ ಕಡಿಮೆ ಮಾಡೋದು, ಶಿಶು ಅಭಿವೃದ್ಧಿ ಕಾರ್ಯಕ್ರಮ ಉತ್ತಮಗೊಳಿಸ್ತಕ್ಕಂಥ ಕಾರ್ಯನೀತಿ ಅನುಷ್ಠಾನಗೊಳಿಸುವ ದಿಶೆಯಲ್ಲಿ ಪರಿಣಾಮಕಾರಿಯಾದ ಸಮನ್ವಯತೆ ಸಾಧಿಸ್ತಕ್ಕಂಥದ್ದು, ಆರೋಗ್ಯ ಮತ್ತು ಪೌಷ್ಟಿಕತೆಯ ಶಿಕ್ಷಣವನ್ನು ನೀಡೋದ್ರ ಮೂಲಕ ತಾಯಂದಿರಲ್ಲಿ ತಮ್ಮ ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕತೆ ಅಗತ್ಯಗಳನ್ನು ಸರಿಯಾಗಿ ನೋಡಿಕೊಳ್ತಕ್ಕಂಥ ಸಾಮರ್ಥ್ಯ ಹೆಚ್ಚಿಸ್ತಕ್ಕಂಥದ್ದು ಕೇಂದ್ರದ ಒಂದು ಪುರಸ್ಕೃತ ಯೋಜನೆ. ಇದು 6 ಸೇವೆಗಳನ್ನು ನೀಡ್ತದೆ. ಮೇಲೆ ಏನು ಹೇಳಿದ್ವಿ, ಪೂರಕ ಪೌಷ್ಟಿಕಾಹಾರ, ಚುಚ್ಚುಮದ್ದು, ಆರೋಗ್ಯ ತಪಾಸಣೆ, ಮಾಹಿತಿ ಸೇವೆ, ತಾಯಂದಿರಿಗೆ ಆರೋಗ್ಯ ಮತ್ತು ಪೌಷ್ಟಿಕ ಶಿಕ್ಷಣ, 3 ರಿಂದ 6 ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ. ಇಷ್ಟು ಈ ಒಂದು ICDS ಕೇಂದ್ರಗಳಲ್ಲಿ ಸೇವೆಗಳನ್ನು ನೀಡಲಾಗ್ತವೆ. ಇದರ ಸೇವೆಗಳು ಏನು ಒಂದು ಅದರ ಸ್ಟ್ರಕ್ಚರ್ ಇದೆ, ಅದು ಈ ಥರ ಇದೆ. ಒಂದು ಸೇವೆಗಳು, ಫಲಾನುಭವಿಗಳು ಮತ್ತು ಯಾರ ಮುಖಾಂತರ ಅಂಗನವಾಡಿಯಲ್ಲಿ ಸೇವೆ ಸಿಗ್ತಾ ಇದೆ. ಪ್ರಾರಂಭಿಕ ಬಾಲ್ಯಾವಸ್ಥೆ, ಆರೈಕೆ, ಶಿಕ್ಷಣ ಹಾಗೂ ಅಭಿವೃದ್ಧಿ. ಪ್ರಾರಂಭಿಕ ಬಾಲ್ಯಾವಸ್ಥೆ ಅಂದರೆ ಆರೈಕೆ, ಶಿಕ್ಷಣ, ಅಭಿವೃದ್ಧಿ, ಶಾಲಾ ಪೂರ್ವ ಶಿಕ್ಷಣ, ಅನೌಪಚಾರಿಕ ಶಿಕ್ಷಣ. ಇದು 0 ರಿಂದ 3 ವರ್ಷದ ಮಕ್ಕಳ ಪೋಷಕರು ಮತ್ತು ಪಾಲಕರಿಗೆ ಈ ಸೇವೆಯನ್ನು ಕೊಡಲಾಗ್ತದೆ. ಎರಡನೇದಾಗಿ ಪೂರಕ ಪೌಷ್ಟಿಕಾಹಾರ, 6 ವರ್ಷ ಒಳಗಿನ ಮಕ್ಕಳು, ಗರ್ಭಿಣಿ, ಬಾಣಂತಿಯರು, ಕಿಶೋರು ಇವರಿಗೆ ಪೂರೈಸ್ತದೆ. ಆರೈಕೆ ಹಾಗೂ ಪೌಷ್ಟಿಕತೆಯ ಬಗ್ಗೆ ಸಮಾಲೋಚನೆ. ಇದು ಯಾರಿಗಪ್ಪ ಅಂದರೆ ಶಿಶು ಹಾಗೂ ಮಗುವಿನ ಉಣಿಸುವ ಬಗ್ಗೆ ಉತ್ತೇಜನೆ, ಸಮಾಲೋಚನೆ ಕೊಡ್ತಕ್ಕಂಥದ್ದು. ಆರೈಕೆ, ಪೌಷ್ಟಿಕತೆ, ಆರೋಗ್ಯ ಮತ್ತು ನೈರ್ಮಲ್ಯ ಶಿಕ್ಷಣ, ತಾಯಂದಿರಿಗೆ ಆರೈಕೆ ಮತ್ತು ಸಮಾಲೋಚನೆ. ಗರ್ಭಿಣಿ, ಬಾಣಂತಿ, 3 ವರ್ಷದ ಒಳಗಿನ ಮಕ್ಕಳ ತಾಯಂದಿರು ಇವರಿಗೆ ಈ ಸೇವೆಯನ್ನು ಕೊಡಲಾಗ್ತದೆ. ಮೂರನೇದಾಗಿ ಆರೋಗ್ಯ ಸೇವೆ, ಒಂದು ಚುಚ್ಚುಮದ್ದು ಕೊಡ್ತಕ್ಕಂಥದ್ದು, ಯಾವ ಲಸಿಕೆಗಳನ್ನು ಹಾಕೋದು, ಪೂರಕ ಸೂಕ್ಷ್ಮ ಪೋಷಕಾಂಶ ಕೊಡ್ತಕ್ಕಂಥದ್ದು ಮತ್ತು ಮಾಹಿತಿ ಸೇವೆ. ಅದಲ್ಲದೆ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು. 6 ವರ್ಷದ ಒಳಗಿನ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು, ಕಿಶೋರಿಯರು ಇವರಿಗೆ ಈ ಒಂದು ಸೇವೆಯನ್ನು, ಆರೋಗ್ಯ ಸೇವೆ. 4ನೇದಾಗಿ ಸಮುದಾಯವನ್ನು ಒಗ್ಗೂಡಿಸುವಿಕೆ, ಒಂದು ಶಿಕ್ಷಣ ಮತ್ತು ಸಂವಹನ, ಮಾಹಿತಿ ಶಿಕ್ಷಣ ಸಂವಹನ, ಜಾಗೃತಿ ಆಂದೋಲನ, ಜಾಥಾ. ಈ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಕೇಂದ್ರದಲ್ಲಿ ನೀಡಲಾಗ್ತದೆ. ಒಂದನೇದು ಕುಟುಂಬ ಮತ್ತು ಒಂದು ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರಿಗೆ ಮತ್ತು ಸಮುದಾಯಕ್ಕೆ ಆ ಒಂದು ತರಬೇತಿಯನ್ನು, ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಈ ICDS ಕೇಂದ್ರದ ಒಂದು ಉದ್ದೇಶ ಆಗಿದೆ. ನಾವು ತಿಂಗಳ ಆಹಾರಗಳನ್ನು ಗರ್ಭಿಣಿ, ಬಾಣಂತಿ, ಕಿಶೋರರಿಗೆ, ಮಕ್ಕಳಿಗೆ ಕೊಡ್ತಕ್ಕಂಥದ್ದನ್ನು ಕೂಡ ನೋಡ್ತೀವಿ. ಅದೇ ರೀತಿ ಈಗ 5ನೇ ಯೋಜನೆ, ಮಾತೃಪೂರ್ಣ ಯೋಜನೆ 2016ರಲ್ಲಿ ಪ್ರಾರಂಭ ಆಯಿತು. ಇದರ ಗುರಿ ಮಕ್ಕಳ ಅಪೌಷ್ಟಿಕತೆಯ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ರಾಜ್ಯದಲ್ಲಿ ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡತಕ್ಕಂಥ ಗುರಿಯನ್ನು ಹೊಂದಿರತಕ್ಕಂಥದ್ದು. ಉದ್ದೇಶ ಅಂಗನವಾಡಿ ಕೇಂದ್ರಗಳ ಅಸ್ತಿತ್ವದಲ್ಲಿರುವ ವ್ಯವಸ್ಥೆಗಳ ಮೂಲಕ ಗರ್ಭಿಣಿ ಮಹಿಳೆಯರಿಗೆ ಮತ್ತು ಹಾಲಿಡಿಸುವ ತಾಯಂದಿರಿಗೆ ಬಿಸಿ ಊಟವನ್ನು ನೀಡುವ ಯೋಜನೆಯಾಗಿದೆ. ಯುನಿಸೆಫ್ ಸಹಯೋಗದೊಂದಿಗೆ ರಾಜ್ಯದ 65,911 ಅಂಗನವಾಡಿ ಕೇಂದ್ರಗಳಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದರದ್ದು ಅನುಷ್ಠಾನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಕ್ಟೋಬರ್ 2017ರಿಂದ ಅನುಷ್ಠಾನಕ್ಕೆ ಇದು ಬಂದಿದೆ. ಫಲಾನುಭವಿಗಳು 3 ರಿಂದ 6 ವರ್ಷದೊಳಗಿನ ಮಕ್ಕಳು ಇಲ್ಲಿ. ಅದೇ ರೀತಿ ಗರ್ಭಿಣಿಯರು, ಬಾಣಂತಿಯರು, ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು. ಪ್ರಮುಖ ಲಕ್ಷಣಗಳೇನಪ್ಪ ಅಂದರೆ ಪೌಷ್ಟಿಕಾಂಶದ ಪುಷ್ಟೀಕರಣ, ಒಂದು ಪೂರ್ಣ ಊಟದಲ್ಲಿ ಅಕ್ಕಿ
ಎಲೆಗಳ ತರಕಾರಿಗಳು, ಸಾಂಬಾರು ಹೊಂದಿರುವ ದಾಲು, ಕನಿಷ್ಠ 25 ದಿನಗಳವರೆಗೆ ತರಕಾರಿಗಳು, ಹಾಲು, ಬೇಯಿಸಿದ ಮೊಟ್ಟೆ, 200 ಮಿಲಿ ಲೀಟ್ರ್ ಇರ್ತಕ್ಕಂಥ ಹಾಲು, ಮೊಟ್ಟೆ ತಿನ್ನದವರಿಗೆ 2 ಬಗೆಯ ಮೊಗ್ಗುಗಳನ್ನು ಕೊಡಲಾಗ್ತದೆ. ಒಂದು ತಿಂಗಳಲ್ಲಿ 25 ದಿನಗಳವರೆಗೆ ಊಟವನ್ನು, ವಾರದಲ್ಲಿ 6 ದಿನ ನೀಡಲಾಗ್ತದೆ. ಗರ್ಭಿಣಿ ಬಾಣಂತಿಯರಿಗೆ ನೀಡುವ ಪೌಷ್ಟಿಕಾಹಾರವನ್ನೇ ಮಕ್ಕಳಿಗೂ ನೀಡಲಾಗ್ತಾಯಿದೆ. ಇದು ಪೌಷ್ಟಿಕಾಂಶದ ಅವಶ್ಯಕತೆ. ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರಿಗೆ ದಿನಕ್ಕೆ 1342 ಕ್ಯಾಲರಿಗಳು, ಅಂದರೆ 41 ಗ್ರಾಮ್ ಪ್ರೋಟೀನು, 578 ಮಿಲಿಗ್ರಾಮ್ ಕ್ಯಾಲ್ಸಿಯಮ್ದ ಅವಶ್ಯಕತೆ ಇರ್ತದೆ. ಐರನ್, ಫೋಲಿಕ್ ಆ್ಯಸಿಡ್ ಇವು ಟ್ಯಾಬ್ಲೆಟ್ಗಳನ್ನು ಕೂಡ ಅಲ್ಲಿ ಕೊಡ್ತಾರೆ. ಗರ್ಭಿಣಿ ಮಹಿಳೆಯರಿಗೆ ಗರ್ಭಾವಸ್ಥೆಯ ತೂಕದ ಮೇಲ್ವಿಚಾರಣೆಯನ್ನು ಕೂಡ ಒಂದು ಮಾಡ್ತಕ್ಕಂಥದ್ದು ಅಲ್ಲಿ ವ್ಯವಸ್ಥೆ ಇರ್ತದೆ. ಪ್ರಮುಖ ಅಂಶಗಳು: ಈ ಯೋಜನೆ 15 ತಿಂಗಳವರೆಗೆ ಅನ್ವಯವಾಗ್ತದೆ. ಅಂದರೆ ಇದು ಪ್ರೀ ಡೆಲಿವರಿ, ಅಂದರೆ ಡೆಲಿವರಿಗಿಂತ ಮುಂಚಿತವಾಗಿ ಮತ್ತು ಡೆಲಿವರಿ ನಂತರದ ಹಂತಗಳಲ್ಲಿ ಇದು ಒಳಗೊಂಡಿರ್ತದೆ. ಈ ಯೋಜನೆ ಗರಿಷ್ಠ 9 ತಿಂಗಳ ಸಂಪೂರ್ಣ ಗರ್ಭಾವಸ್ಥೆ ಅವಧಿಯನ್ನು ಮತ್ತು 6 ತಿಂಗಳವರೆಗೆ ಹಾಲುಣಿಸುವ ಹಂತವನ್ನು ಒಳಗೊಂಡಿರ್ತದೆ. ಪ್ರತಿ ಫಲಾನುಭವಿಯು ಪೌಷ್ಟಿಕಾಂಶದ ಅಗತ್ಯತೆಯ ಸುಮಾರು 40% ಈ ಯೋಜನೆಯಡಿ ಕೊಡಲಾಗ್ತಾ ಇದೆ. ಗರ್ಭಾವಸ್ಥೆಯಲ್ಲಿ ಮತ್ತು ಹಾಲುಣಿಸುವ ಹಂತಗಳಲ್ಲಿ ಅಗತ್ಯವಿರುವ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಅಗತ್ಯಗಳನ್ನು ಒಳಗೊಂಡಿರ್ತದೆ. ಕೆಲವು ಮಹಿಳೆಯರು ಪ್ರಯೋಜನಗಳನ್ನು ಪಡೆಯಲು ವಿಫಲವಾದ ಕಾರಣ ಆಯಾ ಖಾತೆಗೆ ಹಣವನ್ನು ವರ್ಗಾಯಿಸಲು ಕೂಡ ಸರ್ಕಾರ ಒಂದು ಕ್ರಮವನ್ನು ಕೂಡ ಕೈಗೊಂಡದ್ದು. ಕೆಲವು ಸಾರಿ ಯೋಜನೆ ಉದ್ದೇಶಗಳು: ಗರ್ಭಿಣಿ ಬಾಣಂತಿಯರಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚು ಮಾಡೋದು, ಶಿಶು ಮರಣ ಮತ್ತು ತಾಯಂದಿರ ಮರಣ ಪ್ರಮಾಣ ತಗ್ಗಿಸೋದು, ರಕ್ತಹೀನತೆ, ಅಪೌಷ್ಟಿಕತೆ ಪ್ರಮಾಣ ಕಡಿಮೆ ಮಾಡತಕ್ಕಂಥದ್ದು, ಗರ್ಭಿಣಿಯರು 100 ಕಬ್ಬಿಣಾಂಶದ ಮಾತ್ರೆಗಳ ಸೇವನೆ ಖಚಿತಪಡಿಸಿಕೊಳ್ತಕ್ಕಂಥದ್ದು, ನಿಗದಿಪಡಿಸಿರ್ತಕ್ಕಂಥ ಪೌಷ್ಟಿಕಾಂಶದ ಆಹಾರ ಪ್ರಮಾಣ ಮತ್ತು ಸಾಮಾನ್ಯವಾಗಿ ಪ್ರತಿದಿನ ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ಒಂದು ಅಂತರ ಕಡಿತಗೊಳಿಸ್ತಕ್ಕಂಥದ್ದು. ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರದಲ್ಲಿ 21 ರೂಪಾಯಿಗೆ ಬಿಸಿ ಊಟ ನೀಡುವ ರಾಜ್ಯ ಸರ್ಕಾರದ ಯೋಜನೆಯಾಗಿದೆ. ಅಂದರೆ ಒಂದು ಗರ್ಭಿಣಿ ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರದಲ್ಲಿ ಏನು ಬಿಸಿ ಊಟ ಕೊಡ್ತಾರೆ ಮಾತೃಪೂರ್ಣ ಯೋಜನೆಯಲ್ಲಿ 21 ರೂಪಾಯಿ ಒಂದು ವೆಚ್ಚವನ್ನು ಮಾಡಿರ್ತಕ್ಕಂಥದ್ದು. ಈ ಯೋಜನೆಗೆ ರಾಜ್ಯ ಸರ್ಕಾರವು 1150 ರೂಪಾಯಿ ಹಾಗೂ ಕೇಂದ್ರ ಸರ್ಕಾರ 950 ರೂಪಾಯಿಗಳನ್ನು ಅನುದಾನವಾಗಿ ನೀಡ್ತಾ ಇದೆ. ಇದು ಮಾತೃಪೂರ್ಣ ಯೋಜನೆಯ ಒಂದು ಮಾಹಿತಿ. ಇದನ್ನು ನೋಂದಣಿ ಮಾಡ್ತಕ್ಕಂಥ ತಮಗೆ ಗೊತ್ತಿದೆ. ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ಹೋಗಿ ನೋಂದಣಿ ನಾವು ಮಾಡಿಸ್ಬೇಕು, ಇಲ್ಲ ಅವ್ರ ಮನೆ ತನಕ ಬಂದು ನೋಂದಣಿಯನ್ನು ಮಾಡಿಕೊಡ್ತಾರೆ. ಅಲ್ಲಿ ಹೋಗಿ ನಾವು ಪೌಷ್ಟಿಕ ಆಹಾರವನ್ನು ಗರ್ಭಿಣಿ ಬಾಣಂತಿಯರು ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಇನ್ನೊಂದು ಸಾಂತ್ವನ ಅಂತಕ್ಕಂಥ ಯೋಜನೆ, 6ನೇ ಯೋಜನೆ. ಇದು 2001-2ರಲ್ಲಿ ಪ್ರಾರಂಭ ಆಯಿತು. ಇದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ನೀಡತಕ್ಕಂಥ ಯೋಜನೆ. ಇದರ ಗುರಿ ವಿವಿಧ ದೌರ್ಜನ್ಯಗಳಿಗೆ ಬಲಿಯಾದ ಮಹಿಳೆಯರ ಸಮಾಲೋಚನೆ ಮತ್ತು ಅಗತ್ಯ ಸಮಯೋಚಿತ ಸಹಾಯವನ್ನು ಒದಗಿಸ್ತಕ್ಕಂಥದ್ದು. ಅನುಷ್ಠಾನ ಸಾಂತ್ವನ ಕೇಂದ್ರಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಅಂದರೆ NGOs ಮೂಲಕ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗ್ತದೆ. ಉದ್ದೇಶ ಏನಪ್ಪ ಅಂದರೆ ಮಹಿಳೆಯರನ್ನು ಸಮಾಜದ ಇತರ ಮಹಿಳೆಯರಂತೆ ಜೀವನ ನಡೆಸಲಿಕ್ಕೆ, ಸಬಲೀಕರಣಗೊಳಿಸಲಿಕ್ಕೆ ತರಬೇತಿ ನೀಡುವ ಮೂಲಕ ಸ್ವಾವಲಂಬಿಯಾಗಲು ಸಹಾಯ ಮಾಡ್ತದೆ. ಅತ್ಯಾಚಾರ, ಲೈಂಗಿಕ ಕಿರುಕುಳ, ಕೌಟುಂಬಿಕ ಹಿಂಸೆ ಮತ್ತು ವರದಕ್ಷಿಣೆ ಕಿರುಕುಳದ ಸಂತ್ರಸ್ತರಿಗೆ ಕಾನೂನು ನೆರವು, ತಾತ್ಕಾಲಿಕ ಆಶ್ರಯ ಮತ್ತು ಆರ್ಥಿಕ ಪರಿಹಾರವನ್ನು ಇದು ನೀಡುತ್ತಾ ಇದೆ. ಸ್ವಯಂ ಸೇವಾ ಸಂಸ್ಥೆಗಳ ಕೇಂದ್ರಗಳಲ್ಲಿ ಒಬ್ಬರು ಸಮಾಲೋಚಕರು ಹಾಗೂ 3 ಸಮಾಜ ಸೇವಾ ಕಾರ್ಯಕರ್ತರು ದಿನದ 24 ಗಂಟೆಯೂ ಸಂಕಷ್ಟಕ್ಕೊಳಗಾದ ಮಹಿಳೆಯರಿಗೆ ನೆರವನ್ನು ನೀಡ್ತಾರೆ. ಜಿಲ್ಲಾ ಸಮಿತಿ ಅನುಮೋದನೆಯೊಂದಿಗೆ ದೌರ್ಜನ್ಯಕ್ಕೊಳಗಾದ ಮಹಿಳೆಗೆ ಪ್ರಕರಣದ ಅಗತ್ಯತೆಗೆ ಅನುಗುಣವಾಗಿ 2000 ರೂಪಾಯಿಂದ ಗರಿಷ್ಠ 10,000 ರೂಪಾಯಿವರೆಗೂ ನೆರವು ನೀಡಲಾಗ್ತದೆ. ವಿವಿಧ ದೌರ್ಜನ್ಯಗಳಿಗೆ ಬಲಿಯಾದ ಮಹಿಳೆಯರು. ಅನುಷ್ಠಾನ ಮಹಿಳಾ ಮಕ್ಕಳ ಇಲಾಖೆ. ಇದರ ಲಕ್ಷಣ ಏನಂದರೆ ಇಲಾಖೆಯಿಂದ ಧನಸಹಾಯ ಪಡೆದ NGOಗಳ ಮೂಲಕ ಸಾಂತ್ವನ ಕೇಂದ್ರಗಳನ್ನು ಜಾರಿಗೆ ತರಲಾಗ್ತದೆ. ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ನೆರವು ನೀಡಲು ಸಾಂತ್ವನ ಕೇಂದ್ರಗಳು ಸಲಹೆಗಾರ ಮತ್ತು 3 ಸಾಮಾಜಿಕ ಕಾರ್ಯಕರ್ತರಲ್ಲಿ 24x7 ಕಾರ್ಯನಿರ್ವಹಿಸ್ತಾರೆ. ವಿವಿಧ ದೌರ್ಜನ್ಯಗಳಿಗೆ ಬಲಿಯಾದ ಮಹಿಳೆಯರಿಗೆ ಇಲ್ಲಿ ಜಿಲ್ಲಾ ಸಮಿತಿಯ ಒಪ್ಪಿಗೆಯೊಂದಿಗೆ ಆರ್ಥಿಕ ಪರಿಹಾರ ನೀಡಲಾಗ್ತದೆ. ಪ್ರಾಕೃತಿಕ ವಿಕೋಪ ಮತ್ತು ಕೋಮುಗಲಭೆಯಿಂದ ಮನೆ, ಅಂಗಡಿ ನಾಶವಾಗಿರುವ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸಾಂತ್ವನ ಯೋಜನೆಯಡಿ ಸಾಲ ಕೂಡ ನೀಡಲಾಗ್ತದೆ. ಈ ಯೋಜನೆಯಲ್ಲಿ ಪ್ರತಿ ಯೂನಿಟ್ ವೆಚ್ಚಕ್ಕೆ ಗರಿಷ್ಠ 5 ಲಕ್ಷ ಸಾಲದ ಮೊತ್ತವನ್ನು ಒದಗಿಸಲಾಗುವುದು. ಅದರಲ್ಲಿ 50% ಸಾಲ ಮತ್ತು 50% ಸಬ್ಸಿಡಿ ಕೂಡ ನೀಡಲಾಗ್ತದೆ. ಸಾಂತ್ವನ ಯೋಜನೆಯಲ್ಲಿ ಸಾಂತ್ವನ ಯೋಜನೆ ನೋಂದಣಿಗೆ ಅರ್ಹತಾ ಮಾನದಂಡಗಳು: ಅರ್ಜಿದಾರರು ರಾಜ್ಯದ ಧಾರ್ಮಿಕ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದವರಾಗಿರಬೇಕು. ಅರ್ಜಿದಾರರು ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು. ಅರ್ಜಿದಾರರ ವಯಸ್ಸು 18ರಿಂದ 55 ವರ್ಷಗಳ ನಡುವಿತ್ತು.
ಎಲ್ಲ ಮೂಲಗಳಿಂದ ಕುಟುಂಬದ ಆದಾಯವು 8 ಲಕ್ಷಕ್ಕಿಂತ ಮೀರಬಾರ್ದು. ನೊಂದ ಫಲಾನುಭವಿಗಳು ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದ ವರದಿ ಪಡಿಬೇಕು. ಅರ್ಜಿದಾರರ ಕುಟುಂಬ ಯಾವುದೇ ಸದಸ್ಯರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹುದ್ದೆಯಲ್ಲಿ ಇರಬಾರ್ದು. ಅರ್ಜಿದಾರರು ಅಥವಾ ಕುಟುಂಬವು ಕಳೆದ 5 ವರ್ಷಗಳಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಅರಿವು ಶಿಕ್ಷಣ ಸಾಲ ಯೋಜನೆಯನ್ನು ಹೊರತುಪಡಿಸಿ ಸಾಲ ಸೌಲಭ್ಯವನ್ನು ಪಡೆದಿರಬಾರದು. ಈ ಥರ ಇದು ಒಂದು ಸಾಂತ್ವನ ಯೋಜನೆ. ಈ ಅಲ್ಪಸಂಖ್ಯಾತ ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾದವರಿಗೆ ಈ ಒಂದು ಯೋಜನೆಯ ಲಾಭ ಸಿಗ್ತಾಯಿದೆ.